आगामी जिल्हा परिषद व पंचायत समिती निवडणुकीत काँग्रेसकडून अधिकाधिक युवकांनी भाग घेऊन काँग्रेस पक्षाला बळकट करावं असं आवाहन राज्य काँग्रेस युवक विभागाचे प्रधान सचिव राहुल जारकीहोळी यांनी केले। बैलुंगल येथे पत्रकारांशी बोलताना त्यांनी सांगितले की राज्यात काँग्रेस सरकार सत्तेत येण्यासाठी युवकांची भूमिका महत्त्वाची ठरली आहे। तसेच आमचे सरकार पंच गॅरंटी योजनांच्या माध्यमातून जनतेच्या अधिक जवळ पोहोचले आहे असेही त्यांनी नमूद केले। ಮುಂಬರುವ ಚುನಾವಣೆಯಲ್ಲಿ ಅತಿ ಹೆಚ್ಚು ಯುವಕರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಷ್ಟೇ ಪರ್ಟಿಕ್ಯುಲರ್ ಅಷ್ಟು ಸೀಟ್ಗಳು ಕೊಡುವಂತ ಈಗಾಗಲೇ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಯುವಕರಿಗೆ ಪಕ್ಷ ಸಂಘಟನೆಗೆ ಇರ್ಬೋದು ಹೆಚ್ಚು ಯುವಕ ಮತಗಳನ್ನು ಸೆಳೆಯುವಂಥ ಕಾರ್ಯ ಯೂತ್ ಕಾಂಗ್ರೆಸ್ ಇವತ್ತು ಮಾಡ್ಕೋತ ಬಂದಿದೆ। ಹಿಂದಿನ ಚುನಾವಣೆಯಲ್ಲೂ ಕೂಡ 136 ಸ್ಥಾನ ನಮ್ಮ ಸರ್ಕಾರಕ್ಕೆ ಬರಬೇಕು ಅಂದರೆ ಯುವಕರ ಪಾತ್ರ ಪ್ರಮುಖವಾಗಿ ಅದರಲ್ಲಿ ಇದ್ದೇ ಇದೆ। ಆವಾಗ ನಮ್ಮಲ್ಲಿ ಹೆಚ್ಚು ಸ್ಥಾನಗಳು ಇದ್ದಾವೆ। ಮುಂದಿನ ಬರುವಂಥ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಯುವಕರು ಹೆಚ್ಚು ಭಾಗವಹಿಸಬೇಕು, ಅವರು ಆ ಸ್ಥಾನಗಳನ್ನು ಅಲಂಕರಿಸಬೇಕಂತ ಉದ್ದೇಶದಿಂದ ಯೂತ್ ಕಾಂಗ್ರೆಸ್ ಎಲ್ಲ ಕಡೆ ಪಕ್ಷ ಸಂಘಟನೆ ಮಾಡ್ತದೆ। ಪ್ರಮುಖವಾಗಿ ನಮ್ಮ ಪಕ್ಷದ ಏನು 5 ಗ್ಯಾರಂಟಿಗಳಿದ್ದಾವೆ। ಇವತ್ತು ಚುನಾವಣೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಸಾಹೇಬ್ರವರಾಗಿರ್ಬೋದು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ। ಇವತ್ತು 2 ವರ್ಷದ ಸರ್ಕಾರ ಅವಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಎಲ್ಲ ಗ್ಯಾರಂಟಿಗಳು ನೇರವಾಗಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಇವತ್ತು ಇದೆ। ಅದ್ರ ಜೊತೆಗೆ ಬೇರೆ ಬೇರೆ ವಿವಿಧ ಇಲಾಖೆಗಳಿಂದ ಏನೇನು ಅಭಿವೃದ್ಧಿ ಕಾರ್ಯಗಳು ಗ್ರಾಮ ಮಟ್ಟದಲ್ಲಿ ಯೋಜನೆಗಳಾಗಬೇಕು ಎಲ್ಲ ಕೂಡ ಇವತ್ತು ಸಂಪೂರ್ಣವಾಗಿ ಉತ್ತಮವಾದಂಥ ರೀತಿಯಲ್ಲಿ ನಡೀತದೆ। ಅದಕ್ಕೆ ಬರುವಂಥ ಫಲ ನಮಗೆ ಫಲಿತಾಂಶ ಮುಖಾಂತರ ಬರುವಂಥ ಚುನಾವಣೆಯಲ್ಲಿ ನಾವು ನೋಡ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೆ। ಈ ರೀತಿ ಸಮಾವೇಶಗಳು ಬೇರೆ ತಾಲೂಕಲ್ಲಿ ಈಗಾಗಲೇ ಪ್ರಥಮ ಹಂತದಲ್ಲಿ ನೂತನವಾಗಿ ಏನು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ। ರಾಜ್ಯಾಧ್ಯಕ್ಷರು ಎಲ್ಲ ಕಡೆ ಪ್ರಥಮ ಬಾರಿಗೆ ಜಿಲ್ಲಾ ಕೇಂದ್ರಗಳಿಗೆ ಜಿಲ್ಲಾ ಮಟ್ಟದ ಪ್ರವಾಸನ ಮಾಡ್ತಾಯಿದ್ದಾರೆ। ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಕಾರ್ತಿಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈಗ ಬೆಳಗಾವಿ ಗ್ರಾಮೀಣ ಒಂದು ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಈಗಾಗಲೇ ಎಲ್ಲ ಅಸೆಂಬ್ಲಿಗೆ ನಾವು ವಿಸಿಟನ್ನು ಮಾಡಿ ಅಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು ಪದಾಧಿಕಾರಿಗಳು ಭೇಟಿಯಾಗಿ ಏನೇನು ಸಮಸ್ಯೆಗಳದಾವೆ, ಯಾವ ರೀತಿ ನಾವು ಪಕ್ಷ ಸಂಘಟನೆ ಮಾಡಬೇಕಂತ ಈಗಾಗಲೇ ಒಂದು ಸುತ್ತಿನ ಒಂದು ಸಭೆಯನ್ನು ಈಗಾಗಲೇ ಎಲ್ಲ ಕಡೆ ಮಾಡಿದ್ದೇವೆ। ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಬ್ಲಾಕ್ ಮಟ್ಟಕ್ಕಾಗಿರ್ಬೋದು ಬೂತ್ ಮಟ್ಟಕ್ಕೆ ಹೋಗಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ। ಈಗ ಗ್ರಾಮೀಣ ಭಾಗದಲ್ಲಿ ಗ್ಯಾರಂಟಿಯನ್ನು ಟಿಕ್ಸುವ ಕೆಲಸ ಅದನ್ನು ಅಪಪ್ರಚಾರ ಮಾಡುವ ಕೆಲಸ ಆಗ್ತದೆ। ಯುವಕರು ಯಾವ ಮಟ್ಟಿಗೆ ಜನರನ್ನ ರೀಚ್ ಆಗಲಿಕ್ಕೆ ಏನೆಲ್ಲ ಪ್ಲಾನ್ಗಳು ಹಾಕೊಂಡಿದ್ದಾರೆ? ಈಗಾಗಲೇ ನಾವು ಸಾಕಷ್ಟು ಯೂತ್ ಕಾಂಗ್ರೆಸ್ ವತಿಯಿಂದ ಅನೇಕ ಕಾರ್ಯಕ್ರಮವನ್ನು ಮಾಡ್ತದೆ। ಯುವಕರಿಗೆ ಸಿಳುವಂಥ ದೃಷ್ಟಿ ಇಟ್ಕೊಂಡು ನಮ್ಮ ಗ್ಯಾರಂಟಿಗಳನ್ನ ಪ್ರಚಾರ ಆಗೋದಾಗಿರ್ಬೋದು, ನಮ್ಮ ಪ್ರಮುಖವಾಗಿ ನಮ್ಮ ಯುವ ನಿಧಿ ಏನು ಗ್ಯಾರಂಟಿ ಇದೆ, ಯಾರಿಗೆ ನೌಕರಿ ಸಿಗಲಿಕ್ಕೆ ತೊಂದರೆ ಇದೆ ಅವರು ಕೂಡ ಒಂದು 3,000 ರೂಪಾಯಿ ಆಗಿರ್ಬೋದು, ಡಿಪ್ಲೊಮಾ ಹೋಲ್ಡರ್ಸಿಗೆ, ಡಿಗ್ರಿ ಹೋಲ್ಡರ್ಸ್ಗೆ ಅಂತ ಏನು ಯೋಜನೆಯನ್ನು ಮಾಡಿದೆ ಅದನ್ನು ಕೂಡ ನಾವು ಮುಟ್ಟಿಸುವಂಥ ಕಾರ್ಯ ಮಾಡ್ತಾಯಿದ್ರೆ। ಮತ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯ ಏನು ಸಾಕಷ್ಟು ಯುವಕರಿಗೆ ಉದ್ಯೋಗ ಕೊಡಿಸುವಂಥ ಭರವಸೆಯನ್ನು ಕೊಟ್ಟಿದ್ದು ಅದರಲ್ಲಿ ಅವರು ವಿಫಲವಾಗಿದ್ದಾರೆ। ಇದರ ಎಲ್ಲ ನಾವು ಒಂದು ಮುಟ್ಟಿಸುವಂಥ ಕಾರ್ಯ ಮಾಡ್ತದೆ। ಪ್ರಮುಖವಾಗಿ ನಮ್ಮ ಯುವಕರು ಹೆಚ್ಚು ಸಕ್ರಿಯವಾದಂಥ ರಾಜಕಾರಣದಲ್ಲಿ ಬರಬೇಕು ಅಂತ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಸತತವಾಗಿ प्रयत्न ಮಾಡ್ತಾಯಿದ್ದೇವೆ। बेळगावसह संपूर्ण राज्यात काँग्रेस पक्षाच्या संघटनेसाठी युवक काँग्रेसकडून अधिक भर देण्यात येणार आहे। राज्य सरकारकडून देण्यात आलेल्या योजना आणि सुविधा जनतेपर्यंत पोहोचवल्या जात आहेत असंही त्यांनी स्पष्ट केले। विनोद कोलकार, KMM मराठी, बेळगाव।